ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. India's #1 preschool chain. ನಮಸ್ಕಾರ, ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಮಹತ್ವಾಕಾಂಕ್ಷೆ ಬ್ಲಾಕ್ಗಳ ಅಭಿವೃದ್ಧಿಗೆ ಅಭಿಯಾನ, ನಿಗದಿತ ಗುರಿ ತಲುಪಲು ಎಲ್ಲ ಹಂತದಲ್ಲಿ ತೊಡಗಿಸುವಿಕೆ ಅಗತ್ಯ. ಆಸ್ಥಾ ಸಿಂಗ್. ಎಪಿಎಂಸಿ ನಿವೇಶನ ಹಂಚಿಕೆ ಮಾಡಲು ಆಗ್ರಹಿಸಿ ತರಕಾರಿ ಮಾರಾಟಗಾರರ ಸಂಘದಿಂದ ಧರಣಿ. ಒಂದಲೆ ಕ್ರಾಸ್ನಿಂದ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದವರೆಗೆ ರಸ್ತೆ ನಿರ್ಮಿಸಲು ಒಂದಲೆ ಗ್ರಾಮದ ಮನವಿ. ಫಸಲ್ ಬಿಮಾ ಯೋಜನೆಯಡಿ ಬಿಡುಗಡೆಯಾಗದ ಪರಿಹಾರ ಕ್ರಮಕ್ಕೆ ಆಗ್ರಹಿಸಿ ರೈತ ಸಂಘ ಮನವಿ. ನೀಟ್ ಅಕ್ರಮ ಪರೀಕ್ಷೆ ರದ್ದಿಗೆ ಆಗ್ರಹಿಸಿ ಪ್ರತಿಭಟನೆ. ಜುಲೈ 10ರಂದು ಬಶೀರ್ ಅಹಮದ್ ಒಸಮಾನಿಯವರ ಜೀವನ ಚಿಂತನ ಕೃತಿ ಬಿಡುಗಡೆ. ಶಿಲ್ಪ. ಅಡಕಲಗುಡ್ಡದಲ್ಲಿ ಟಿಸಿ ಅಳವಡಿಸಲು ಒತ್ತಾಯಿಸಿ ಗ್ರಾಮಸ್ಥರಿಂದ ಮನವಿ. ವಾರ್ತೆಗಳ ವಿವರ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕೊನೆ ಸ್ಥಾನಗಳಲ್ಲಿರುವ ಬ್ಲಾಕ್ಗಳ ಅಭಿವೃದ್ಧಿ ರೂಪಿತವಾಗಿರುವ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲ ಹಂತದ ಅಧಿಕಾರಿಗಳು ತೊಡಗಿಸುವಿಕೆಯಿಂದ ಮಾತ್ರ ಬದಲಾವಣೆ ಸಾಧ್ಯವಿದೆ ಎಂದು ಮಹತ್ವಾಕಾಂಕ್ಷೆ ಜಿಲ್ಲೆಗಳ ರಾಜ್ಯ ನೋಡಲ್ ಅಧಿಕಾರಿ ಆಸ್ಥಾ ಸಿಂಗ್ ಅವರು ಹೇಳಿದರು. ಅವರಿಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿಗಳ ಸಹಯೋಗದಲ್ಲಿ ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷೆ ಕಾರ್ಯಕ್ರಮಗಳಡಿ ಪ್ರತಿಶತ ಗುರಿ ಸಾಧಿಸುವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯ ಸೇರಿ ಪ್ರಮುಖ 5 ವಲಯಗಳ ಅಭಿವೃದ್ಧಿ ಹಿಂದುಳುವಿಕೆ ಆಧಾರದ ಮೇಲೆ ರಾಜ್ಯದ 7 ಜಿಲ್ಲೆಗಳು ಆಯ್ಕೆ ಮಾಡಲಾಗಿದ್ದು, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ 2 ಬ್ಲಾಕ್ಗಳ ಗುರಿ ಸಾಧನೆಗೆ ಆಯ್ಕೆ ಮಾಡಲಾಗಿದೆ. ಮುಂದಿನ ಸೆಪ್ಟೆಂಬರ್ ತಿಂಗಳವರೆಗೆ ಸಿರವಾರ ಮತ್ತು ಮಸ್ಕೆ ಬ್ಲಾಕ್ ಗುರಿ ಸಾಧನೆಗೆ ಅಭಿಯಾನ ನಡೆಸುವ ಮೂಲಕ ಬದಲಾವಣೆಗೆ ಎಲ್ಲ ಹಂತದ ಅಧಿಕಾರಿಗಳು ಕಾರಣರಾಗಬೇಕಿದೆ. ಆಶಾ, ಅಂಗನವಾಡಿ ಶಿಕ್ಷಕರು ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ವಿಶೇಷವಾಗಿ ತೊಡಗಿಸಿಕೊಳ್ಳಬೇಕಿದೆ. ಕೊರತೆಗಳನ್ನು ನೀಗಿಸುವ ಮೂಲಕ ಫಲಿತಾಂಶ ಆಧಾರಿತ ಅಭಿವೃದ್ಧಿಗೆ ತೊಡಗಿಸಿಕೊಳ್ಳಬೇಕೆಂದರು. ಅಪೌಷ್ಟಿಕತೆ, ಸುರಕ್ಷಿತ ಹೆರಿಗೆ, ರಕ್ತಹೀನತೆಯಂತಹ ಗಂಭೀರ ಆರೋಗ್ಯ ಸಮಸ್ಯೆ ನಿವಾರಣೆಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾದ ಅವಶ್ಯಕತೆ ಇದೆ. ಈಗಾಗಲೇ ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯನಿರ್ವಹಿಸುತ್ತಿವೆ. ಮತ್ತಷ್ಟು ಪರಿಣಾಮಕಾರಿ ಯೋಜನೆಗಳ ಜಾರಿಗೆ ಸಮುದಾಯ ತೊಡಗಿಸಿಕೊಳ್ಳುವಿಕೆಯು ಮಹತ್ವದಾಗಿರುತ್ತದೆ. ಮಹತ್ವಾಕಾಂಕ್ಷೆ ಬ್ಲಾಕ್ಗಳಾಗಿ ಮಸ್ಕಿ ಮತ್ತು ಸಿರವಾರ ಆಯ್ಕೆಯಾಗಿದ್ದವು. 2 ಬ್ಲಾಕ್ಗಳ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕೆಂದರು. ಒಂದು ಕಾರ್ಯಕ್ರಮವನ್ನು ನಡೀತಾ ಇದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ 7 ಜಿಲ್ಲೆಗಳಲ್ಲಿ ಹಾಗೂ 14 ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ತಾಲೂಕಾ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮಗೆಲ್ಲ ಗೊತ್ತಿರುವಂತೆ ರಾಯಚೂರು ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಆಗಿರುವಂತದ್ದು, ಅದೇ ರೀತಿಯಾಗಿ ಸಿರ್ವಾರ್ ಮತ್ತು ಮಸ್ಕಿ ತಾಲೂಕುಗಳು ಆಸ್ಪಿರೇಷನಲ್ ಬಾಕ್ಸ್ ಗಳಂತ ನಾವಿಲ್ಲಿ ಕನ್ಸಿಡರೇಷನ್ ಅನ್ನ ಮಾಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಇಲ್ಲಿರುವಂತಹ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅನ್ನುವಂತ ನಿಟ್ಟಿನಲ್ಲಿ ತಾಲೂಕುಗಳಿಗೆ 40 ಪ್ಯಾರಾಮೀಟರ್ಗಳನ್ನ ಮತ್ತು ಡಿಸ್ಟ್ರಿಕ್ಟ್ಗೆ 41 ಪ್ಯಾರಾಮೀಟರ್ಗಳನ್ನ ಇಲ್ಲಿ ಆಯ್ಕೆ ಮಾಡಲಾಗಿದೆ ಸರ್ಕಾರದಿಂದ. ಆ ಒಂದು ಪ್ಯಾರಾಮೀಟರ್ ನಲ್ಲಿ ನಾವು ಉದಾಹರಣೆಗಾಗಿ ತೆಗೆದುಕೊಂಡಾಗ ಆರೋಗ್ಯ, ಪೋಷಣೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ ಅಂತ ಅನ್ನುವಂತ 6 ಪ್ಯಾಟರ್ನ್ಗಳನ್ನ 6 ಮುಖ್ಯ ಸೂಚ್ಯಾಂಕಗಳ
ಅರ್ಜಿಗಳನ್ನ ಜಿಲ್ಲೆಗೆ 6 ಮತ್ತು ತಾಲೂಕಕ್ಕೆ 6 ಈಗ ಈ 4 ಸೆಪ್ಟೆಂಬರ್ನಿಂದ 4 ಜುಲೈನಿಂದ 30ನೇ ಸೆಪ್ಟೆಂಬರ್ ವರೆಗೆ 100% ಆಗಿ ನಾವು ಈ ಒಂದು ಅಚೀವ್ಮೆಂಟ್ ಅನ್ನ ಮಾಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಜಿಲ್ಲಾ ಮುಖ್ಯಸ್ಥರು ಎಲ್ಲರೂ ಕೂಡ ಇಲ್ಲೇ ತಮ್ಮ ಮುಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿಗಳು ಕೂಡ ತಾವಿದ್ದೀರಿ ಮತ್ತು ಬ್ಲಾಕ್ ಮಟ್ಟದಲ್ಲಿರುವಂತಹ ಅಧಿಕಾರಿಗಳು ಕೂಡ ಇದ್ದೀರಿ. ಸೊ ಮುಖ್ಯವಾಗಿ ಇಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತದ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ಳುವಂತದ್ದು ಎಷ್ಟೇ ಅಂತಂದ್ರೆ, ಈಗೇನು ಪ್ಯಾರಾಮೀಟರ್ಸ್ ಗಳು ನಮಗೆ ಸರ್ಕಾರದಿಂದ ಕೊಡಮಾಡಲ್ಪಟ್ಟಿದೆ, ಆ ಒಂದು ಪ್ಯಾರಾಮೀಟರ್ಸ್ ಗಳಲ್ಲಿ ನಾವು ಬರೀ 30ನೇ ಸೆಪ್ಟೆಂಬರ್ ವರೆಗೆ 100% ನಾವು ಅಚೀವ್ಮೆಂಟ್ ಅನ್ನ ಮಾಡಬೇಕು. ಮತ್ತು ಜಿಲ್ಲೆ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ಭಾರತದಾದ್ಯಂತ ಏನು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಇದಾವೆ ಅದರಲ್ಲಿ ನಾವು ಹೆಚ್ಚಿನ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳಿಕ್ಕೆ ನಾವು ಎಲ್ಲರೂ ಇಲ್ಲಿ ಒಟ್ಟಾಗಿ ದುಡಿಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಒಂದು ಸಾಂಕೇತಿಕವಾಗಿದೆ. ಇದಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಆರ್.ಕೆ. ದುರ್ಗೇಶ್ ಅವರು ಮಾತನಾಡಿ, ಜಿಲ್ಲೆಯ ಮಹತ್ವಾಕಾಂಕ್ಷೆಯ ಬ್ಲಾಕ್ಗಳನ್ನು ಗುರುತಿಸಲಾಗಿರುವ ಸಿರವಾರ ಮತ್ತು ಮಸ್ಕಿಗಳಲ್ಲಿ ಈಗಾಗಲೇ ಕಾರ್ಯಕ್ರಮ ರೂಪಿಸಿ ವಿಶೇಷ ಒತ್ತು ನೀಡಲಾಗಿದೆ. 3 ತಿಂಗಳ ಕಾಲ ನಡೆಯಲಿರುವ ವಿಶೇಷ ಅಭಿಯಾನದಲ್ಲಿ ಎಲ್ಲಾ ಹಂತದ ಅಧಿಕಾರಿಗಳು ತೊಡಗಿಸಿಕೊಂಡು ಸಮಸ್ಯೆಯಿಂದ ಹೊರತರುವ ಪ್ರಯತ್ನಕ್ಕೆ ಬೆಂಬಲವಾಗಿ ಕಾರ್ಯನಿರ್ವಹಿಸಬೇಕೆಂದರು. ಇದರ ಮುಖಾಂತರ ಮೇನ್ ವಿಷಯ ಹೇಳ್ಬೇಕಂತಂದ್ರೆ ಆರೋಗ್ಯ ಮೇನ್ ಆಗಿ ಆರೋಗ್ಯ ಮತ್ತು ಗರ್ಭಿಣಿ ಮಹಿಳೆಯರು ಮತ್ತು ಎಲ್ಲ ಹೆಲ್ತ್ ಸಂಬಂಧಪಟ್ಟಂತೆ ಪ್ರೋಗ್ರೆಸ್ ಅನ್ನ ಮಾಡೋದು. ಅದೇ ರೀತಿ ಎಜುಕೇಶನ್ ಸಂಬಂಧಪಟ್ಟಂತೆ ಈಗಾಗಲೇ ಎಜುಕೇಶನ್ ಸ್ಟಾರ್ಟಿಂಗ್ ಇಂದ ಹಿಡಿದು ಏನು ನಾವು ಪೂರ್ಣ ಪ್ರಮಾಣದ ಎಜುಕೇಶನ್ ಕೊಡ್ಬೇಕಂದ್ರೆ ನಮ್ದೇನು ಎಜುಕೇಶನ್ ಏನು ಮೂಲಭೂತ ಹಕ್ಕೇನಿದೆ ಅದರ ಪ್ರಕಾರ ಅವರಿಗೆ ಎಜುಕೇಶನ್ ಅನ್ನ ಡೆವಲಪ್ಮೆಂಟ್ ಮಾಡೋದು ಈಗ ಜಿಲ್ಲೆಯಲ್ಲಿ. ಅದೇ ರೀತಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಕೆಲವು ಡೆವಲಪ್ಮೆಂಟ್ ಮಾಡೋದು. ಅದೇ ರೀತಿ SHG ಗ್ರೂಪ್ಗಳಿಗೆ ಮಾತ್ರ ಅದರಲ್ಲೂ ಸಮೇತ ಅವರು ಉದ್ಘಾಟನೆ ಮಾಡಿ ಅದರ ಮುಖಾಂತರ ಏನಾದರೂ ಹೆಚ್ಚಿನದನ್ನ ಸಾಧನೆ ಮಾಡಲಿಕ್ಕೆ ಗ್ರೂಪ್ಗೆ ಅನುಕೂಲ ಆಗುವಂಗೆ ಈ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. ಇದು 112 ಜಿಲ್ಲೆಗಳಲ್ಲಿ ಇವತ್ತಿನ ಉದ್ಘಾಟನೆ ಆಗಿದೆ. ಇದು ನಿರಂತರ 3 ತಿಂಗಳವರೆಗೂ ಈ ಕಾರ್ಯಕ್ರಮ ನಡೀತಾ ಇರುತ್ತದೆ. ಒಟ್ಟಾರೆಯಾಗಿ ಜಿಲ್ಲೆಯಲ್ಲೂ ಸಮೇತ ನಮ್ದು ಹೆಚ್ಚಿನ ಹೆಲ್ತ್ ಮತ್ತು ಎಜುಕೇಶನ್ ಆನಂತರ ಸೋಷಿಯಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ಮತ್ತು ಪೋಷಣ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಪ್ರಗತಿ ಸಾಧಿಸುವಂತೆ ಈ ಬಗ್ಗೆ ನಾನು ಮಾತನಾಡುತ್ತೇನೆ. ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಶಿಕಾಂತ ಶಿವಪುರೆ ಮಾತನಾಡಿ, ದೇಶದಲ್ಲಿ 102 ಜಿಲ್ಲೆಗಳ 72 ತಾಲೂಕುಗಳನ್ನು ಮಹತ್ವಾಕಾಂಕ್ಷೆ ಯೋಜನೆ ಆಯ್ಕೆ ಮಾಡಲಾಗಿದೆ. ಸ್ವಸಹಾಯ ಗುಂಪುಗಳ ಪ್ರಗತಿಯು ಒಳಗೊಂಡಂತೆ ಮಹಿಳೆಯರ ಸಬಲೀಕರಣ, ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆ ತರುವ ಸಂಕಲ್ಪ ಮಾಡಬೇಕಿದೆ. ಗ್ರಾಮದಿಂದ ಹಿಡಿದು ತಾಲೂಕು, ಜಿಲ್ಲಾ ಮಟ್ಟದವರೆಗೆ ಎಲ್ಲ ಇಲಾಖೆಗಳು, ಅಧಿಕಾರಿಗಳು ವಿಶೇಷ ಒತ್ತು ನೀಡಿ ಅಭಿಯಾನ ಯಶಸ್ವಿಗೊಳಿಸಬೇಕೆಂದರು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 112 ಜಿಲ್ಲೆಗಳಲ್ಲಿ ರಾಯಚೂರು ಜಿಲ್ಲೆ ಒಂದು ಮತ್ತು 500 ಬ್ಲಾಕ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ABP ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂತ ಹೇಳಿ ಮಸ್ಕಿ ಮತ್ತು ಸಿರವಾರ ಈ ದಿನಗಳ 2 ಕಾರ್ಯಕ್ರಮ ಉದ್ಘಾಟನೆ ಇದೆ ತಾಲೂಕು ಮಟ್ಟದಲ್ಲಿ. ಮೇನ್ ಉದ್ದೇಶ ಈ ಒಂದು ಅಭಿಯಾನ ಕಾರ್ಯಕ್ರಮದಲ್ಲಿ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರಲಿ, ಆಸ್ಪಿರೇಷನಲ್ ಪ್ರೋಗ್ರಾಮ್ ಇಟ್ಸ್ ನಾಟ್ ಎ ಸ್ಕೀಮ್. ಇದು ಒಂದು ಯೋಜನೆ ಅಲ್ಲ, ಇದೊಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಒಂದು ಇಂಡಿಕೇಟರ್ಸ್ ಅಲ್ಲಿ ಯಾವ ಒಂದು ಸೆಕ್ಟರ್ ಅಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಹಿಂದುಳಿದಿರೋ ಅದನ್ನ ಐಡೆಂಟಿಫೈ ಮಾಡಿದರೆ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರವಾಗಿ we are testing each survey number, sub-survey number. We have in this district K sufficient excess. Nitrogen is also not. According to that, ಒಂದ್ಸಮ್ಮ ಒಂದು ನಿಮಿಷ ಅವು ಯಾರೋ ಬಂದದ್ರ ನೀವು ಕುರ್ಸ ಕಾರ್ಯಕ್ರಮ. ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚೇತನ್ ಕುಮಾರ್, ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕಾಳಪ್ಪ ಬಡಿಗೇರ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ಹಾಗೂ ಆಶಾ ಅಂಗನವಾಡಿ ಹಾಗೂ ಸಿಬ್ಬಂದಿಗಳಿದ್ದರು. ಎಪಿಎಂಸಿ ನಿವೇಶನ ಹಂಚಿಕೆ ತಡೆ ಹಿಡಿದ ಸಚಿವರ ಮೌಖಿಕ ಆದೇಶವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ
ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಎಪಿಎಂಸಿ ಕಚೇರಿ ಮುಂದೆ ಅನಿರ್ದಿಷ್ಟಾಧರಣಿ ಆರಂಭಿಸಿದ್ದಾರೆ. 2022 ಡಿಸೆಂಬರ್ನಲ್ಲಿ ನಿವೇಶನ ಹಂಚಿಕೆ ಪ್ರಕ್ರಿಯೆ ಆರಂಭವಾಯಿತು. ಈ ಹಿಂದೆ ಅನ್ಯಾಯವಾದ ತರಕಾರಿ ಮಾರಾಟಗಾರರಿಗೆ ನಿವೇಶನ ಹಂಚಿಕೆ ಮಾಡಿರುವುದಿಲ್ಲ. ಸತತ ಹೋರಾಟಕ್ಕೆ ಸ್ಪಂದಿಸಿ ನಿವೇಶನ ಹಂಚಿಕೆಗೆ ಆದೇಶಿಸಲಾಯಿತು. ಎಪಿಎಂಸಿಯ ಅಧಿಸೂಚನೆ ಪ್ರಕಾರ ನಿಯಮಾನುಸಾರ ಷರತ್ತು ಒಳಗೊಂಡಂತೆ ತರಕಾರಿ ಮಾರಾಟಗಾರರು ಮುಂಗಡ ಹಣವನ್ನು ಪಾವತಿಸಿದ್ದಾರೆ. ನಿಯಮಾನುಸಾರ ಹಣ ಪಾವತಿಸಿ ನಿವೇಶನ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲರು ನಿವೇಶನ ದರ ಹೆಚ್ಚಿಸಿ ಮೌಖಿಕ ಆದೇಶ ನೀಡಿ ಬಡ ಮತ್ತು ಎಸ್ಸಿ/ಎಸ್ಟಿ ಸಮುದಾಯಗಳ ಹಾಗೂ ಇತರೆ ಜಾತಿಯ ತರಕಾರಿ ವ್ಯಾಪಾರಸ್ಥರಿಗೆ ಅನ್ಯಾಯವೆಸಗಿದ್ದಾರೆ ಎಂದು ಆಪಾದಿಸಿದರು. ಮಾಡಿ ನಮಗೇನಂತ ನಮ್ಮ ವಿನಂತಿ ಏನಂತಂದರೆ ನಾಮನಿರ್ದೇಶನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಏನಂತಂದರೆ ನಮಗೇನಂತಂದ್ರೆ ಒಂದು ಭರವಸೆ ಇಲ್ಲ. ಹಿಂದಿಂದ ಏನಂತ ದರ ನಿಗದಿಪಡಿಸಿ ನಿಮಗೆ ಕೊಡ್ತೀವಿ ಅಂತೇಳಿ 1-2 ಮಾತು ನಮ್ಗೆ ಆಶ್ವಾಸನೆ ಕೊಟ್ಟರೆ ನಾವೇನಂತಂದರೆ ಸಮಿತಿಯೇ ಕೊಡಬೇಕಾಗುತ್ತೆ. ಅದೇ ಸಮಿತಿಯ ಉಪಾಧ್ಯಕ್ಷರಿದ್ದಾರೆ. ಉಪಾಧ್ಯಕ್ಷರಲ್ಲಿ ನಾವು ಮನವಿ ಮಾಡಿಕೊಳ್ಳಿ. ಅಧ್ಯಕ್ಷರ ಗೈರಾಜರಿಯಲ್ಲಿ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಸೇರಿ ಮೀಟಿಂಗ್ನಲ್ಲಿ ತಗೊಂಡು ಇನ್ನು ನ್ಯಾಯ ಆಗುವ ಏನು ಸಮಸ್ಯೆ ಆಗಿದೆ ಅದು ಬಗೆಹರಿಸುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕ ಮೌಖಿಕ ಆದೇಶ ಹಿಂಪಡಿಬೇಕು ಸರ್. ಈಗಾಗಲೇ ಏನಂತಂದರೆ ಎಲ್ಲ ಪ್ರಕ್ರಿಯೆ ಮುಗ್ದ. ಇನ್ನೊಂದು ಏನಂತಂದರೆ ಇಂದಿನ BJP ಸರ್ಕಾರ ಈಗಿರ್ತಕ್ಕಂಥ ತಮ್ಮ ಸರ್ಕಾರ ನಮ್ಗೆ ಸ್ಪಂದನೆ ಮಾಡಿದೆ. ಇಲ್ಲಂತಿಲ್ಲ, ಸ್ಪಂದನೆ ಮಾಡಿ ಏನಂತ ಅಲಾಟ್ಮೆಂಟ್ ಕೂಡ ಎಲ್ಲ ಪ್ರಕ್ರಿಯೆ ಮುಗಿಯೋ ಸಂದರ್ಭದಲ್ಲಿ ಏನಂದರೆ ಈ ರೀತಿ ಆಗಿದೆ. ದಯಮಾಡಿ ತಾವು ನಮ್ಮ ಈ ಬಡ ಜನರಿಗೆ ಏನಂತಂದರೆ SC/ST ಮೈನಾರಿಟಿಗಳಿಗೆ ಏನಂತಂದರೆ ನಾವು ದಯಮಾಡಿ ಏನಂತಂದರೆ ಇದು ಮಾಡಿ ಕರುಣೆ ತೋರಿಸಿ ನಮ್ಗೆ SRT ಅನ್ನೋದು 200 ರೂಪಾಯಿ ಏನಂತಂದರೆ ಮಾಡಿ ಸರ್ಕಾರಕ್ಕೆ ಕೂಡ ಒಂದು ಪ್ರಸ್ತಾವನೆ ಕಳಿಸಿ ಏನಂತಂದರೆ ಮಂಜೂರು ಸಮಸ್ಯೆ ಆಗಿದೆ. ಅದು ಬಗೆಹರುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಅದು ಖಂಡಿತ ಅಧಿಕಾರಿಗಳವರೆಗೆ ಮತ್ತು ನಮ್ಮ ಕಳೆದ 1.5 ವರ್ಷದಿಂದ ನಿವೇಶನ ಹಂಚಿಕೆ ಪ್ರಕ್ರಿಯೆ ನೆನೆಗುದಿಗೆ ಬಿದ್ದಿದ್ದು, ಕೂಡಲೇ ನಿವೇಶನ ಹಂಚಿಕೆಗೆ ಮುಂದಾಗಬೇಕೆಂದು ಆಗ್ರಹಿಸಿದ ಮನವಿಯನ್ನು ಎಪಿಎಂಸಿ ಅಧ್ಯಕ್ಷರಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ, ಕಾರ್ಯದರ್ಶಿ ಪ್ರಭು ನಾಯಕ್ ಸೇರಿದಂತೆ ವ್ಯಾಪಾರಸ್ಥರು ಭಾಗವಹಿಸಿದ್ರು. ದೇವದುರ್ಗ ತಾಲೂಕಿನ ಪಲಕನಮರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಒಂದಲಿ ಗ್ರಾಮದಲ್ಲಿ ಹಟ್ಟಿ ರಾಯಚೂರು ಮುಖ್ಯ ರಸ್ತೆಯ ಒಂದಲಿ ಕ್ರಾಸ್ನಿಂದ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದವರೆಗೆ ರಸ್ತೆಯು ಸಂಪೂರ್ಣ ಹಾಳಾಗಿದ್ದು, ಯಾವುದೇ ವಾಹನಗಳು ಜನರು ಓಡಾಡಲು ತುಂಬಾ ತೊಂದರೆಯಾಗುತ್ತದೆ. ಕೂಡಲೇ ರಸ್ತೆ ನಿರ್ಮಾಣ ಮಾಡಿಸಿ ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಒಂದಲಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಒಂದಲಿ ಗ್ರಾಮದ ರಸ್ತೆ ನಿರ್ಮಾಣಕ್ಕೆ ಈಗಾಗಲೇ ಲೋಕೋಪಯೋಗಿ ಇಲಾಖೆಗೆ ಮಾಹಿತಿ ತಿಳಿಸಲಾಗಿದೆ. ಯಾವುದೇ ಕಾಮಗಾರಿ ಕೈಗೊಂಡಿಲ್ಲ, ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ರಸ್ತೆಯಲ್ಲಿ ಸಂಚರಿಸಲು ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಆದಷ್ಟು ಬೇಗ ಈ ರಸ್ತೆ ನಿರ್ಮಾಣ ಮಾಡಿಸಿ ಅನುಕೂಲ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಭೀಮನಗೌಡ, ಬಸವರಾಜ, ಜಯಪ್ಪ ಪೂಜಾರಿ, ಭೀಮಣ್ಣ, ನರಸಪ್ಪ, ರುದ್ರಪ್ಪ ನಾಗರಾಜ್, ವೀರೇಶ್ ಗೌಡ, ಭೀಮನಗೌಡ, ಶರಣಗೌಡ, ಬನ್ನಿರೆಡ್ಡಿ, ವಂದನಗೌಡ, ಸಂಗನಗೌಡ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, RTO ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493 61016.
Bubble. Bubble. So bubble. Bye. A EuroKid is taught words using phonetics and other teaching techniques for better understanding and better recall. EuroKids Early School. Right start, flying start. वाह 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 Wonderful. वाह wonderful A EuroKid learns words with movements and actions which helps increase vocabulary up to 4 times. So EuroKids Early School. Right start, flying start. वंडरफुल 5 6 7 8 9 10. Good job. these are 2 A EuroKid is taught numbers by value for better understanding and faster recall. Kids Early School. Right start, flying start. 2023-24ನೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿಮೆ ಹಣವನ್ನು ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಪಲಕನಮರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದಲಿ ಗ್ರಾಮದ ರೈತರು 2023-24ನೇ ಸಾಲಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿಮೆ ಹಣವನ್ನು ಕಂತು ಪಾವತಿಸಲಾಗಿದೆ. ಆದರೆ ಇಲ್ಲಿಯವರೆಗೂ ವಿಮಾ ಪಾಲಿಸಿಯ ಹಣವನ್ನು ಮಂಜೂರು ಮಾಡಿಲ್ಲವೆಂದು ದೂರಿದರು. ರಾಜ್ಯ ಸರ್ಕಾರ ಈ ಪ್ರದೇಶವನ್ನು ಬರಗಾಲವೆಂದು ಘೋಷಣೆ ಮಾಡಿದ್ದು 2023-24ನೇ ಸಾಲಿನ ತೊಗರಿ ಬೆಳೆ, ಹತ್ತಿ ಬೆಳೆ ಹಾನಿಯಾಗಿ ಸರ್ಕಾರದ ವರದಿ ನೀಡಿದೆ. ಇಲ್ಲಿಯವರೆಗೆ ವಿಮಾ ಕಂಪನಿಯು ಯಾವುದೇ ಪರಿಹಾರ ಮಂಜೂರು ಮಾಡಿಲ್ಲವೆಂದರು. ಗ್ರಾಮವು ಮಳೆ ಆಶ್ರಿತ ಬೆಳೆಗೆ ಒಳಪಟ್ಟಿದ್ರೂ ಸಹ ವಿಮಾ ಕಂಪನಿಯು ಸರಿಯಾದ ವೈಜ್ಞಾನಿಕ ವರದಿ ಮಾಡದೆ ರೈತರಿಗೆ ಅನ್ಯಾಯವೆಸಗಿದ್ದಾರೆ. ಈ ಕುರಿತು ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ ಎಲ್ಲಾ ರೈತರು ತಮ್ಮ ಕಚೇರಿ ಮುಂದೆ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪಲಕನಮರಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಒಂದಲಿ ಗ್ರಾಮದ ರೈತರು 2023-24 ಸಾಲಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿಮೆ ಹಣವನ್ನು ಕಂತು ಪಾವತಿಸಿದ್ದೇವೆ. ಆದರೆ ಇಲ್ಲಿಯವರೆಗೂ ವಿಮಾ ಪಾಲಿಸಿ ಹಣವನ್ನು ಮಂಜೂರು ಮಾಡಿಲ್ಲ. ಆದರೆ ರಾಜ್ಯ ಸರ್ಕಾರವು ಈ ಪ್ರದೇಶವನ್ನು ಬರಗಾಲವೆಂದು ಘೋಷಣೆ ಮಾಡಲಾಗಿದ್ದು 2023-24ನೇ ಸಾಲಿನ ತೊಗರಿ ಬೆಳೆ, ಹತ್ತಿ ಬೆಳೆ ಹಾನಿಯಾಗಿ ಸರ್ಕಾರದ ವರದಿ ಇದ್ದರೂ ಇಲ್ಲಿಯವರೆಗೆ ವಿಮಾ ಕಂಪನಿಯು ಯಾವುದೇ ಪರಿಹಾರ ಮಂಜೂರು ಮಾಡಿಲ್ಲ. ಆದ್ದರಿಂದ ಸದರಿ ಗ್ರಾಮವು ಬೆಳೆ ಆಶ್ರಿತ ಬೆಳೆಗೆ ಒಳಪಟ್ಟಿರುತ್ತದೆ. ಆದರೂ ಸಹ ವಿಮಾ ಕಂಪನಿಯು ಸರಿಯಾದ ವೈಜ್ಞಾನಿಕ ವರದಿ ಮಾಡದೆ ರೈತರಿಗೆ ಅನ್ಯಾಯ ಎಸಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕಾರ್ಯಾಲಯಕ್ಕೆ ದಿನಾಂಕ 14/5 ಈ ಸಂದರ್ಭದಲ್ಲಿ ಅಧ್ಯಕ್ಷ ಲಕ್ಷ್ಮಣಗೌಡ ಕಡಗಂದೊಡ್ಡಿ, ರಮೇಶ, ವೀರೇಶ್ ಗೌಡ, ಭೀಮನಗೌಡ, ರುದ್ರಪ್ಪ, ಅನಿಲ್ ಕುಮಾರ್, ಸುನಿಲ್ ಕುಮಾರ್, ಮಲ್ಲಿಕಾರ್ಜುನ ಸ್ವಾಮಿ, ನರಸಪ್ಪ, ವೀರನಗೌಡ, ಶಂಕರಣ್ಣ ಹರಡಿ, ಶರಣಗೌಡ, ವಿರುಪಯ್ಯ ಸ್ವಾಮಿ, ಬನ್ನರೆಡ್ಡಿ, ಬಸವರಾಜ ಹೂಗಾರ, ನವೀನ್ ಅಪ್ಪಾಜಿ, ಬಂಧನಗೌಡ, ಸಂಗನಗೌಡ, ನಾಗರಾಜ, ಅಮರೇಶ್ ಬೋರಡ್ಡಿ, ಅಮರೇಶ ಕರಡಿಗುಡ್ಡ ಸೇರಿದಂತೆ ಅನೇಕರಿದ್ದರು. ಜೂನ್ 4ರಂದು ಘೋಷಿಸಲಾದ ನೀಟ್ ಪರೀಕ್ಷೆಯ ಫಲಿತಾಂಶಗಳು ಸರಿಯಾದ ಪಾರದರ್ಶಕತೆ ಇಲ್ಲದೆ ಮತ್ತು ಪೇಪರ್ ಸೋರಿಕೆಯಂತಹ ದೂರುಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಬಾಧಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೀಟನ್ನು ರದ್ದುಗೊಳಿಸಬೇಕೆಂದು ಹೇಳಿದರು. ಕಳೆದ ಕೆಲವು ವಾರಗಳಿಂದ ನಡೆದ ಘಟನೆಗಳನ್ನು ಗಮನಿಸಿದಾಗ ಮತ್ತೊಮ್ಮೆ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ರಾಷ್ಟ್ರಮಟ್ಟದ ಪರೀಕ್ಷೆಗಳನ್ನು ನಡೆಸಲು ಅಸಮರ್ಥತೆಯನ್ನು ಪ್ರದರ್ಶಿಸಿದೆ. ನೀಟ್ ಮರುಪರೀಕ್ಷೆ, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ರಾಷ್ಟ್ರಾದ್ಯಂತ ಸುದ್ದಿ ಮಾಡಿದೆ. ಒಂದು ರಾಷ್ಟ್ರ ಒಂದು ಪರೀಕ್ಷೆ ಎಂಬ ಘೋಷಣೆ ಅಡಿಯಲ್ಲಿ ಇಡೀ ಪರೀಕ್ಷಾ ವ್ಯವಸ್ಥೆಯು ಕುಸಿದಿದೆ ಮತ್ತು ಅನಿರ್ದಿಷ್ಟ ಅವಧಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯವನ್ನು ಅಪಾಯಕ್ಕೆ ಸಿಲುಕಿಸಿದೆ. ಶಿಕ್ಷಣ ಮತ್ತು ಪ್ರಜಾಪ್ರಭುತ್ವದ ಮೇಲಿನ ನಿರಂತರ ದಾಳಿಯನ್ನು ವಿರೋಧಿಸಿದರು. ಕೂಡಲೇ NTA ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದರು. ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು. ಇತ್ತೀಚೆಗೆ ನೆಟ್ ಮತ್ತು ನೀಟ್ ಪರೀಕ್ಷೆಯನ್ನು ಬರೆದ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನು ಒದಗಿಸಬೇಕು. PhD ಪ್ರವೇಶಾತಿ ಪರೀಕ್ಷೆಗೆ ನೀಟ್ ಪರೀಕ್ಷೆ ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕು ಎನ್ನುವ ನಿಯಮವನ್ನು ವಾಪಸ್ಸು ಪಡೆಯಬೇಕು. ಪರೀಕ್ಷೆಗಳನ್ನು ಕೇಂದ್ರೀಕರಣಗೊಳಿಸುವುದನ್ನು ನಿಲ್ಲಿಸಬೇಕು. ಆಯಾ ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ಒದಗಿಸಬೇಕು. ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆಯುವ ದಾಳಿಗಳನ್ನು ನಿಲ್ಲಿಸಬೇಕು ಹಾಗೂ ವಿದ್ಯಾರ್ಥಿಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು.
ಸಾರ್ವತ್ರಿಕ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಇಡೀ ಪರೀಕ್ಷಾ ವ್ಯವಸ್ಥೆಯು ಕುಸಿದಿದೆ ಮತ್ತು ಅನಿರ್ದಿಷ್ಟ ಅವಧಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯವನ್ನು ಅಪಾಯಕ್ಕೆ ಸಿಲುಕಿಸಿದೆ. ದಿ ಟೆಲಿಗ್ರಾಫ್ ಪತ್ರಿಕೆಯು ವರದಿಯ ಪ್ರಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ 25 ಸಾರ್ವಜನಿಕ ಪರೀಕ್ಷೆಗಳನ್ನು 25ಕ್ಕಿಂತ ಕಡಿಮೆ ಕಾಯಂ ಸಿಬ್ಬಂದಿಗಳೊಂದಿಗೆ ನಿರ್ವಹಿಸುತ್ತಿದೆ. NTA ಪುನರಾವರ್ತಿತ ವೈಫಲ್ಯಗಳು ವಿದ್ಯಾರ್ಥಿಗಳಿಗೆ ಆತಂಕವನ್ನು ಸೃಷ್ಟಿಸಿವೆ. ಲಕ್ಷಾಂತರ ವಿದ್ಯಾರ್ಥಿಗಳ ಅಮೂಲ್ಯ ಸಮಯ, ಶ್ರಮ ಮತ್ತು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ವ್ಯರ್ಥ ಮಾಡುತ್ತಿದೆ. ವಿದ್ಯಾರ್ಥಿಗಳ ಬಗ್ಗೆ ತೋರುವ ನಿರ್ಲಕ್ಷ್ಯವು ಅಕ್ರಮಗಳ ಬಗ್ಗೆ ಪಾರದರ್ಶಕತೆ, ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸುತ್ತದೆ. ಹಾಗೆಯೇ ಶಿಕ್ಷಣ ಸಚಿವಾಲಯದಲ್ಲಿನ ರಚನಾತ್ಮಕ ಬದಲಾವಣೆಯನ್ನು ಆಗ್ರಹಿಸುತ್ತದೆ. ಉನ್ನತ ಶಿಕ್ಷಣದಲ್ಲಿನ ಸಮಸ್ಯೆಗಳು ಅಲ್ಲದೆ ಶಾಲಾ ಶಿಕ್ಷಣದ ಸಮಸ್ಯೆಗಳನ್ನು ಪ್ರತ್ಯೇಕಿಸುವಂತಿಲ್ಲ. ಬಿಜೆಪಿ ನೇತೃತ್ವದ NDA ಅವಧಿಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಬಜೆಟ್ನಲ್ಲಿ ಹಣ ಕಡಿತ ಮಾಡಿರುವುದು, ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದು, ಶಿಕ್ಷಕರ ಕೊರತೆ, ವಿದ್ಯಾರ್ಥಿಗಳ ಒಟ್ಟು ದಾಖಲಾತಿಯಲ್ಲಿ ಕುಸಿಯುವುದು. ಈ ಸಂದರ್ಭದಲ್ಲಿ SFI ಜಿಲ್ಲಾಧ್ಯಕ್ಷ ರಮೇಶ್ ಮೀರಾಪುರ, ರಾಕೇಶ್, ಸೀನು, ಸ್ವಾಮಿ, ದಿವ್ಯಾ ಸೇರಿದಂತೆ ಅನೇಕರಿದ್ದರು. ಹೊಸಮನೆ ಪ್ರಕಾಶನ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಬಶೀರ್ ಅಹಮದ್ ಹೊಸಮನಿಯವರ ಜೀವನ ಚಿಂತನ ಕವನ ಸಂಕಲನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಜುಲೈ 10ರಂದು ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬೆಳಗ್ಗೆ 10:30ಕ್ಕೆ ಹಮ್ಮಿಕೊಂಡಿದೆ ಎಂದು ಹೊಸಮನೆ ಪ್ರಕಾಶನದ ಮುಖ್ಯಸ್ಥೆ ಶಿಲ್ಪಾ ಹೊಸಮನಿ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಸಾಹಿತಿ ವೀರ ಹನುಮಾನ್ ಅವರು ನೆರವೇರಿಸಲಿದ್ದು, ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ ಗೋಪಾಲ್ ನಾಯಕ್ ವಹಿಸಲಿದ್ದಾರೆ ಎಂದರು. ಹಿರಿಯ ಸಾಹಿತಿ ಅಯ್ಯಪ್ಪಯ್ಯ ಹುಡ ಅವರು ಕೃತಿ ಲೋಕಾರ್ಪಣೆ ಮಾಡಲಿದ್ದಾರೆ. ಮಾಡಗಿರಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರು ಇಸ್ಮಾಯಿಲ್ P. ತಳಕಲ್ ಅವರು ಕೃತಿ ಪರಿಚಯಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ DDPU ಸೋಮಶೇಖರಪ್ಪ ಹೊಕ್ರಾಣಿ, ವ್ಯಂಗ್ಯ ಚಿತ್ರಕಾರ ಈರಣ್ಣ ಬೆಂಗಾಲಿ, ಮಾಡಗೆರೆ ಶಾಲೆಯ ಪ್ರಭಾರಿ ಮುಖ್ಯ ಗುರು ಇಂದ್ರಮಾಯನ್, ಕರ್ನಾಟಕ ವಿದ್ಯುತ್ ನಿಗಮದ ನಿವೃತ್ತ ಕಾರ್ಮಿಕ ನಾಯಕ ದೊಡ್ಡೇಶ ಮಂಗಳೂರು, ನಿವೃತ್ತ ಶಿಕ್ಷಕ RH ಎಳಬಣವಿ, ಸ್ವಾಮಿ ವಿವೇಕಾನಂದ ಶಾಲೆಯ ಮುಖ್ಯ ಗುರು MR ಪಾಟೀಲ್ ಹಾಗೂ ಕೃತಿಕಾರ ಬಶೀರ್ ಅಹಮದ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಪನ್ಮೂಲ ವ್ಯಕ್ತಿ ಶಂಷಾದ್ ಬೇಗಂ, ಹೊಸಮನೆ ಪ್ರಕಾಶನದ ಉಪಾಧ್ಯಕ್ಷ ಫರ್ವೀನ್ ಬೇಗಂ ಹೊಸಮನೆ ಸೇರಿ ಅನೇಕ ಮುಖಂಡರು ಭಾಗವಹಿಸಿದರು. ಹೊಸಮನೆ ಪ್ರಕಾಶನ ರಾಯಚೂರು ಮತ್ತು ಬಾಲಕಿಯರ ಸರ್ಕಾರಿ ಪದವಿ ಕಾಲೇಜು ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಬಶೀರ್ ಅಹಮದ್ ಹೊಸಮನಿ ಅವರ ಜೀವನ ಚಿಂತನ ಕವನ ಸಂಕಲನ ಲೋಕಾರ್ಪಣೆ ಕಾರ್ಯಕ್ರಮ ದಿನಾಂಕ 10 ಜುಲೈ 2024 ಬುಧವಾರ ಬೆಳಗ್ಗೆ 10:30 ಗಂಟೆಗೆ ಸ್ಥಳ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮೊದಲನೇ ಮಹಡಿ, ರಾಯಚೂರು. ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ವೀರ ಹನುಮಾನ, ಮಾನ್ಯ ಹಿರಿಯ ಸಾಹಿತಿಗಳು, ರಾಯಚೂರು. ಅಧ್ಯಕ್ಷತೆ ಶ್ರೀ ಗೋಪಾಲ ನಾಯಕ, ಮಾನ್ಯ ಪ್ರಾಚಾರ್ಯರು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಯಚೂರು. ಕೃತಿ ಲೋಕಾರ್ಪಣೆ ಶ್ರೀ ಅಯ್ಯಪ್ಪಯ್ಯ ಹುಡ, ಮಾನ್ಯ ಹಿರಿಯ ಸಾಹಿತಿಗಳು, ರಾಯಚೂರು. ಕೃತಿ ಪರಿಚಯ ಶ್ರೀ ಇಸ್ಮಾಯಿಲ್ P. ತಳಕಲ್, ಮಾನ್ಯ ಪ್ರಭಾರಿ ಮುಖ್ಯ ಗುರುಗಳು, ಸರ್ಕಾರಿ ಪ್ರೌಢಶಾಲೆ, ಮಾಡಗಿರಿ, ತಾಲೂಕು ಸಿರವಾರ. ಮುಖ್ಯ ಅತಿಥಿಗಳು ಶ್ರೀ ಸೋಮಶೇಖರಪ್ಪ ಹೊಕ್ರಾಣಿ, ಮಾನ್ಯ ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ರಾಯಚೂರು. ಶ್ರೀ ಈರಣ್ಣ ಬೆಂಗಾಲಿ, ಮಾನ್ಯ ಯುವಕವಿ ವ್ಯಂಗ್ಯ ಚಿತ್ರಕಾರರು, ರಾಯಚೂರು. ಶ್ರೀಮತಿ ಇಂದ್ರಮಾಯನ್, ಮಾನ್ಯ ಪ್ರಭಾರಿ ಮುಖ್ಯ ಗುರುಗಳು, ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಮಾಡಗಿರಿ, ತಾಲೂಕು ಸಿರವಾರ. ಶ್ರೀ ದೊಡ್ಡೇಶ ಮಂಗಳೂರು, ಮಾನ್ಯ ನಿವೃತ್ತ ಕಾರ್ಮಿಕ ನಾಯಕರು, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಆಲ್ಮಟ್ಟಿ. ಶ್ರೀ RH ಎಳಬಣವಿ, ಮಾನ್ಯ ನಿವೃತ್ತ ಸರ್ಕಾರಿ ಶಿಕ್ಷಕರು, ರಾಂಪುರ, ಬಾಗಲಕೋಟೆ. ಶ್ರೀ MR ಪಾಟೀಲ್, ಮಾನ್ಯ ಮುಖ್ಯ ಗುರುಗಳು, ಶ್ರೀ ಸ್ವಾಮಿ ವಿವೇಕಾನಂದ ಕನ್ನಡ ಪ್ರಾಥಮಿಕ, ರಾಯಚೂರು. ಶ್ರೀಮತಿ ಶಂಷಾದ್ ಬೇಗಂ, ಸಂಪನ್ಮೂಲ ವ್ಯಕ್ತಿಗಳು, ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ರಾಯಚೂರು. ಶ್ರೀಮತಿ ಫರ್ವೀನ್ ಬೇಗಂ ಹೊಸಮನಿ, ಉಪಾಧ್ಯಕ್ಷರು, ಹೊಸಮನೆ ಪ್ರಕಾಶನ, ರಾಯಚೂರು. ತಮಗೆ ಆಧಾರದ ಸ್ವಾಗತ ಕೋರುವವರು ಪ್ರಾಚಾರ್ಯರು, ಬೋಧಕರು, ಬೋಧಕೇತರ ಸಿಬ್ಬಂದಿ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಯಚೂರು ಮತ್ತು ಪದಾಧಿಕಾರಿಗಳು, ಸಲಹೆಗಾರರು, ಹೊಸಮನೆ ಪ್ರಕಾಶನ, ರಾಯಚೂರು.
ಈ ಸಂದರ್ಭದಲ್ಲಿ ಬಶೀರ್ ಅಹಮದ್, ರಫಿ ಅಹಮದ್ ಅನೇಕರಿದ್ದರು. ದೇವದುರ್ಗ ತಾಲೂಕಿನ ಅಡಕಲಗುಡ್ಡ ಗ್ರಾಮದಲ್ಲಿ ಕಳಪೆ ಟಿಸಿ ಅಳವಡಿಸಿದ್ದು ಅಂದಿನ ದಿನವೇ ಸುಟ್ಟು ಹೋಗಿದೆ. ಕೂಡಲೇ ಬದಲಿ ಟಿಸಿ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಅಖಿಲ ಭಾರತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಜೆಸ್ಕಾಂ ಎಸ್ಇಗೆ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಅಡಕಲಗುಡ್ಡ ಗ್ರಾಮದಲ್ಲಿ ಟಿಸಿ ಸುಟ್ಟು 10 ದಿನಗಳಾಗಿದೆ. ಗ್ರಾಮದಲ್ಲಿ ವಿದ್ಯುತ್ ಇಲ್ಲದೆ ಸಾಕಷ್ಟು ತೊಂದರೆ ಉಂಟಾಗಿದೆ. ಜುಲೈ 5ರಂದು ಹೊಸ ಟಿಸಿ ನೀಡಲಾಗಿದೆ. ಆದರೆ ಟಿಸಿ ಕಳಪೆ ಮಟ್ಟದ್ದಾಗಿದ್ದರಿಂದ ಅಳವಡಿಸಿದ ದಿನವೇ ಸುಟ್ಟು ಹೋಗಿದೆ ಎಂದು ದೂರಿದರು. ಟಿಸಿ ಸುಟ್ಟು ಹೋಗಿದ್ದರಿಂದ ಜನರು ಮತ್ತೆ ಕತ್ತಲಲ್ಲಿ ಕಳೆಯುವಂತಾಗಿದೆ. ಮಳೆಗಾಲವಾಗಿದ್ದರಿಂದ ಹಾವು ಚೋಳುಗಳ ಕಡಿತಕ್ಕೆ ಒಳಗಾಗುವ ಪರಿಸ್ಥಿತಿ ಇದೆ. ಈ ಕುರಿತು ದೇವದುರ್ಗದ ಎಇಇ ಅವರಿಗೆ ಮಾಹಿತಿ ನೀಡಲಾಗಿದೆ. ಆದರೂ ಸಹ ಸಮಸ್ಯೆ ಬಗೆಹರಿಸಿಲ್ಲ. ಕೂಡಲೇ ಹೊಸ ಟಿಸಿ ಅಳವಡಿಸಬೇಕು ಎಂದು ಒತ್ತಾಯಿಸಿದರು. ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಜೆಸ್ಕಾಂ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ಬೇಕು. 10 ದಿನಗಳಾದರೂ ಕತ್ತಲಲ್ಲಿಸಿರುವ ಜೆಸ್ಕಾಂ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. 10 ದಿನ ಈ ಕೂಡಲೇ ಹೊಸ ಟಿಸಿಯನ್ನು ಕೊಡಲೇಬೇಕು, ಕೊಡಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕೆಕೆಎಂಎಲ್ ಜಿಂದಾಬಾದ್, 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 ಜಿಂದಾಬಾದ್. 10 ದಿನಗಳಾದರೂ ಟಿಸಿ ಕೊಡದ ಜೆಸ್ಕಾಂ ಅಧಿಕಾರಿಗಳಿಗೆ ಧಿಕ್ಕಾರ, ಜೆಸ್ಕಾಂ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಬೇಕೇ ಬೇಕು. ಕೊಡ್ತೀವಿ. ಅನಧಿಕೃತ ಇದ್ದವ್ರಿಗೆ ನಾವು ಕೊಡೋದಿಲ್ಲ. ಇದು ಬರ್ಕೊಡ್ರಿ ಮೀಡಿಯಾದಲ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ನೀವು ನಮ್ಮ ಅನಧಿಕೃತ ಇದ್ದವ್ರಿಗೆ ನಾವು ಕೊಡೋದಿಲ್ಲ. ಇದು ಬರ್ಕೊಡ್ರಿ ಮೀಡಿಯಾದಲ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ನೀವು ನಮ್ಗೆ ಸಹಕಾರ ಮಾಡ್ಬೇಕು ಎಲ್ಲರೂ ಸೇರಿ. ಇಷ್ಟು ಜನ ಸ್ವಲ್ಪ ತಡೆಯಪ್ಪ, ನೀನು ಇಷ್ಟು ಜನ ಬಂದಿರಿ. ಇಲ್ಲಿ ಒಬ್ಬರ ಹತ್ರ ನಂಬರ್ ಇದಾವ, ನಂಬರ್ ತರಬೇಕಲ್ಲ. ನಿಮ್ಮ ಮೊಬೈಲ್ ನಂಬರ್ ಅಂದ್ರೆ ಹೇಳ್ತೀರಿ. ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ. ಇಲ್ಲಿ ತಿಳ್ಕೋಬೇಕು ನೀವು. ಹೇಳೋದು ಸುಮ್ಮನೆ ಮಾತಾಡ್ತೀರಿ ಇಲ್ಲಿ ಬಂದು ಮೀಡಿಯಾ ಅಂತ. ನಾನು ಹೇಳಿ ನಾವು ಕೇಳೋ ಸಿಂಪಲ್ ಅಪ್ಪ. ಈ ಯಜಮಾನಿ ಇದಕ್ಕೆ ಕೇಳಿದ್ರೆ ತನ್ನ ಮೊಬೈಲ್ ನಂಬರ್ ಹೇಳ್ತಾನೆ, 2 ಹೇಳ್ತಾನೆ, ಒಂದಲ್ಲ. 6 ನಂಬರ್ ಯಾಕೆ ಕೇಳಲ್ಲ? ಎಲ್ಲಿದೆ ರೀ? ನಾನು ಯಾಕೆ ಬರ್ಬೇಕು? ಅಲ್ಲ ರೀ, ನೀವು ಕೇಳ್ತಾ, ನೀವು ಬಂದು ಕೇಳ್ತಾ ಇದ್ರಿ ಟ್ರಾನ್ಸ್ಫಾರ್ಮರ್ ಕೊಡ್ರಿ ಅಂತ ಕೇಳ್ತಾ ಇದ್ರಿ. ನಾನು ಕೊಡ್ತೀನಿ. ನಾನು ಕೇಳೋ ಸಿಂಪಲ್, ನಿಮ್ಮ ಅಧಿಕೃತ ನಂಬರ್ ಏನಿದೆ ಕೊಡಿ ಅಂತೇಳಿ. ಅದನ್ನ ಯಾಕೆ ಕೊಡ್ತಾ ನೀವು? ನಂಬರ್ ಇದಾವ ಸರ್, ಎಷ್ಟೋ ರೈತರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಆಮೇಲೆ ನೋಡ್ರಿ, ಈಗ ಕೆಲ ಜನ ಅಧಿಕೃತವಾಗಿ ನಂಬರ್ ತಗೊಂಡಿದಾರ, ಇಲ್ಲ ಅಂತೇಳಿ. ಎಲ್ಲರೂ ಅಲ್ಲಿ ಅನಧಿಕೃತ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಅಮಾಯಕರಲ್ಲ. ನೀವು ಹಿಂಗ್ ಮಾತಾಡಬೇಡ. ಎಲ್ಲರ ಹತ್ರ ನಾನು ಹೇಳಿದ್ರೆ ಸಿಂಪಲ್ ಹೇಳ್ತಾ ಇದೀನಿ. ಅವ್ರು ಎರಡು ಮೊಬೈಲ್ ನಂಬರ್ ಹೇಳ್ತಾರ. ಅವ್ರು ಕೇಳಿದ್ರು, ಒಂದಲ್ಲ. 6 ನಂಬರ್ ಹೇಳಂಗಿಲ್ಲ. ಏನ್ ಯಜಮಾನ ಕರೆಕ್ಟ್ ಅದಿಲ್ಲ ಹೇಳೋದು? 100 ಜನ ಇದಾರಲ್ಲ ಸರ್. ಅಲ್ಲಿ ನಗತಾನ ಕೇಳಲ್ಲಿ, ಸುಮ್ಮನೆ ನನ್ನ ಮಾತು ಮಾತಾಡ. ಅಲ್ಲಿ ನಗತಾನ ಕೇಳ. ಈ ಸಂದರ್ಭದಲ್ಲಿ ಎಐಕೆಕೆಎಂಎಸ್ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಮಲ್ಲನಗೌಡ, ಅಂಚೆಸುಕೂರು, ದೇವದುರ್ಗ ತಾಲೂಕು ಅಧ್ಯಕ್ಷ ಶರಣಪ್ಪ, ಕಾರ್ಯದರ್ಶಿ ದುರ್ಗಣ್ಣ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಮಸ್ಕಾರ, ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಮಹತ್ವಾಕಾಂಕ್ಷೆ ಬ್ಲಾಕ್ಗಳ ಅಭಿವೃದ್ಧಿಗೆ ಅಭಿಯಾನ, ನಿಗದಿತ ಗುರಿ ತಲುಪಲು ಎಲ್ಲ ಹಂತದಲ್ಲಿ ತೊಡಗಿಸುವಿಕೆ ಅಗತ್ಯ. ಆಸ್ಥಾ ಸಿಂಗ್. ಎಪಿಎಂಸಿ ನಿವೇಶನ ಹಂಚಿಕೆ ಮಾಡಲು ಆಗ್ರಹಿಸಿ ತರಕಾರಿ ಮಾರಾಟಗಾರರ